ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಮ್ಮ ಪಾಪುಗೆ ತುಂಬಾ ಹುಷಾರಿಲ್ಲ. ಅವತ್ತು ಕೃಷ್ಣನ ಡ್ರೆಸ್ ಹಾಕಿದ್ವಲ್ಲ, ಅವತ್ತಿಂದನೇ ಹಿಂಗಾಗ್ಬಿಟ್ಟಿದೆ ಪಾಪ. ಅದಕ್ಕೆ ಏನೋ ದೃಷ್ಟಿ ಥರ ಆಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅತ್ತೆಯವರು ಬಂದಿದ್ದಾರೆ ದೃಷ್ಟಿ ತೆಗಿಯೋಕ್ಕೆ ಅಂತ. ಅದೇನೋ ಈ ಮಗುಗೆ ಅದು ತುಂಬಾ ದೃಷ್ಟಿ ಆಗ್ತಾ ಇರುತ್ತೆ ಯಾವಾಗ್ಲೂ. ಅದಕ್ಕೆ ಇವರೇ ಬಂದು ತೆಗಿಯೋದು ಯಾವಾಗ್ಲೂ. ಆ ಚಿಕ್ಕ ಮಗುವಿಂದನೂ ಅಭ್ಯಾಸ ಆಗೋಗಿದೆ ಪಾಪ. ಫೋನ್ ಮಾಡಿದ ತಕ್ಷಣ ಅವರು ಕೂಡ ಬಂದ್ಬಿಡ್ತಾರೆ, ಬಂದು ದೃಷ್ಟಿ ಎಲ್ಲ ತೆಗ್ದು ಹೋಗ್ತಾರೆ. ಅಯ್ಯೋ, ಅದು ನೋಡೋದೇ ಒಂಥರ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಪಾಪ ಸಪ್ಪಗಾಗ್ಬಿಟ್ಟಿದೆ. ಈ ಕಡೆ ಹೆಂಗೆ ಅಂದರೆ ಫುಲ್ ಸುಸ್ತಾಗಿದೆ ಮಗು. ವಾಮಿಟು, ಕೆಮ್ಮು, ಸುಸ್ತು ಪಡ್ತಾಯಿದೆ ಮಗು ಮಾತ್ರ. ಹಾಸ್ಪಿಟಲ್ಗೆಲ್ಲ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರು. ಹಾಸ್ಪಿಟಲೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಹೇಳಿ ಇದೆ ಅಲ್ವಾ, ಮನೆ ಮದ್ದು ಅಂತ ಹೇಳ್ತಾರೆ, ಅದೆಲ್ಲ ಮಾಡಿದ್ರು. ಅದೆಲ್ಲ ಆದಮೇಲೆ ಈಗ ಇದನ್ನು ಮಾಡ್ತಾಯಿದ್ದಾರೆ. ನೋಡಬೇಕು, ಮುಂದಿನ ದಿನದಲ್ಲಿ ಅವನು ಹುಷಾರಾದರೆ ಅಷ್ಟೇ ಸಾಕು ಫ್ರೆಂಡ್ಸ್. ಅವನಿಗೆ ಊಟ ಸೇರ್ತಾ ಇರಲಿಲ್ಲ, ಅದಕ್ಕೆ ಇದು ಅನ್ನದ ಇಳಿ ಅಂತ ಏನೋ ಹೇಳ್ತಾರೆ. ಇದು 3 ಥರ ಅನ್ನ ಮಾಡ್ಕೊಳ್ತಾರೆ, ರೈಸ್ ಮಾಡ್ಕೊಳ್ತಾರೆ. 3 ಥರ, ಒಂದು ವೈಟು, ಒಂದು ರೆಡ್ಡು, ಒಂದು ಯೆಲ್ಲೋ, ಮತ್ತು 3 ಥರ ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ. ಅವರೇ ತೊಗೊಬಂದಿದ್ದಾರೆ ಬರ್ಬೇಕಾರೆ. ಅದೆಲ್ಲ ಇಟ್ಕೊಂಡು ಪಾಪ ದೃಷ್ಟಿ ತೆಗಿತಾ ಇದ್ದಾರೆ. ಅವನು ಮೂಲೆಯಲ್ಲಿ ಕೂತ್ಕೊಂಡು ನಂಗೆ ಇವೆಲ್ಲ ಬೇಡ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ. ಆಮೇಲೆ ಏನೇನೋ ನೈಸ್ ಮಾಡಿ, ನಾನೇನೋ ನಿನಗೆ ತಂದಿದ್ದೀನಿ, ಬಿಸ್ಕೆಟ್ ಎಲ್ಲ ತಂದಿದ್ದೀನಿ ಅಂತೆಲ್ಲ ಏನೇನೋ ಹೇಳಿ ನೈಸ್ ಮಾಡಾದಮೇಲೆ ಬರ್ತಾನೆ. ಈಗ ಅನ್ನದ ಇಳಿ ಏನೋ ಇದು ಮಾಡ್ತಾ ಇದ್ದಾರೆ, ಕಲ್ಲರ್ ಏನೋ ಮಾಡ್ತಾಯಿದ್ದಾರೆ, ಹುಡಿ ಮಾಡಿಬಿಟ್ಟಿದ್ದಾರಂತೆ. ಬೈತಾ ಇದ್ರು, ಈ ಥರ ಮಾಡಿದ್ರೆ ಹೆಂಗೆ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ನಮ್ಮ ಅಮ್ಮಗೆ ಬೈತಾಯಿದ್ರು. ಅದೇನೆಂದರೆ ಅದು ಹುಡಿ ಇದ್ದರೆ ಒಂದು ಮುದ್ದೆ ಅಂತ ಹೇಳ್ತಾರೆ ನೋಡಿ, ಆ ಥರ ಆಗಲ್ಲ. ಹುಡಿ ಇರುತ್ತಲ್ವ, ಅದು ಸೇರಲ್ಲ ಫ್ರೆಂಡ್ಸ್. ಅದಕ್ಕೇ ನಮ್ಮ ಅತ್ತೆ ಬೈತಾಯಿದ್ರು. ನೀರು ಹಾಕ್ಕೊಂಡೆಲ್ಲ ಕಲಿಸ್ಕೊಂಡು ಪಾಪ ತುಂಬ ಟ್ರೈ ಮಾಡಿದ್ರು, ಆಗ್ತಾನೇ ಇರಲಿಲ್ಲ. ನೋಡಬೇಕು ಮುಂದೆ ಏನು ಮಾಡಿದ್ರೋ ಗೊತ್ತಿಲ್ಲ. ಹೆಂಗೋ ಅದನ್ನೇ ರೆಡಿ ಮಾಡ್ತಾ ಇದ್ದಾರೆ. ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಇದು ದೃಷ್ಟಿ ತೆಗಿಬೇಕಾದ್ರೆ ಅದೆಲ್ಲ ಕರೆಕ್ಟಾಗಿ ಇರಬೇಕಂತೆ ಫ್ರೆಂಡ್ಸ್. ಅದು ಒಂಥರ ಏನೂ ಇದಾಗಬಾರ್ದು, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ಕೊಂಡು ನಾವು ಮಾಡ್ತಾಯಿದ್ರೆ ಆ ಕೆಲಸಗಳು ಸರಿಗಾಗಲ್ಲ ಅಂತ ಬೈತಾಯಿದ್ರು ನಮ್ಮ ಅತ್ತೆಯವರು. ಇದೇನೋ ಅನ್ನ ತುಂಬ ಎತ್ತು ಮಡಗ್ತಾ ಇದ್ದಾರೆ. ನೀರಲ್ಲಿ ಹಾಕಿ ಲೋಟದಲ್ಲೆಲ್ಲ ಮ್ಯಾಶ್ ಮಾಡಿದ್ರಂತೆ. ಮ್ಯಾಶ್ ಮಾಡಾದ್ಮೇಲೆ ಸ್ವಲ್ಪ ಉಂಡೆ ಕಟ್ಟೋಕ್ಕಾಯ್ತು ಅಂತೆಲ್ಲ ಹೇಳ್ತಾಯಿದ್ರು. ಈ ಉಂಡೆ ಅಲ್ಲಿ ನೋಡಿ ಕಟ್ತಾಯಿದ್ರೆ ಉದುರ್ಕೊಳ್ತಾ ಇದೆ ಅದು ಪಾಪ. ಅವರು ಏನು ಮಾಡ್ತಾರೆ, ಎಷ್ಟು ಮಾಡಿದ್ರು ಅಷ್ಟೇ ಅಲ್ವಾ. ಅದು ಹುಡಿ ಅಂತ ಬಂದ್ಬಿಟ್ರೆ, ಹುಡಿ ಅನ್ನ ಆಗಿಬಿಟ್ಟಿದ್ರೆ ಅದು ಹಂಗೆ ಆಗೋದು. ನಾವು ಎಷ್ಟೇ ಸರಿ ಮಾಡ್ತಾಯಿದ್ರೂ ಆಗೋದಿಲ್ಲ. ಈಗ ಅಲ್ಲಿ ಕೆಂಪು ಬಣ್ಣ ಹಾಕ್ಕೊಳ್ತಾ ಇದ್ದಾರೆ, ಒಂದು ಕಡೆ ಹಳದಿ ಬಣ್ಣ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಅದು 3 ಬಗೆ ಅನ್ನ ಅಂತ ಏನೋ ಹೇಳ್ತಾರೆ. ಅದು ಯಾರ್ದಾರ ಕೆಟ್ಟ ಕಣ್ಣು ಏನಾರ ಬಿದ್ದಿದ್ರೆ ಮಗು ಮೇಲೆ ಅದು ಹೋಗುತ್ತೆ. ಊಟ ತಿನ್ನಬೇಕಾದ್ರೆ ಇವ್ರ ಮುಂದೆ ಏನಾರ ಕುತ್ಕೊಂಡು ತಿನ್ನಿಸ್ಬಿಟ್ಟಿರ್ತಾರೆ ಅಲ್ವಾ, ಅವಾಗೇನಾರ ಹಿಂಗಾಗತ್ತೆ ಅಂತ ಏನೋ ಹೇಳ್ತಾರೆ. ಅದು ನೋಡಿ, ಅದು ಉಂಡೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಪಾಪ ಅವ್ರಿಗೆ. ಅವನು ನೋಡಿ ಆರಾಮಾಗಿ ಅಲ್ಲಿ ಕೂತಿದ್ದಾನೆ. ಕೊನೆಗೆ ಬರ್ತಾನೆ ಮತ್ತು ಹಿಂದಕ್ಕೆ ಹೋಗ್ತಾನೆ, ಬರ್ತಾನೆ ಮತ್ತು ಹಿಂದಕ್ಕೆ ಹೋಗ್ತಾನೆ. ಅವನಿಗೆ ಇದು ಇಷ್ಟ. ಅವನು ಚೆನ್ನಾಗಿದ್ದಾಗ ಇದೆಲ್ಲ ಮಾಡಿ ಅಂತ ಹೇಳ್ತಿರ್ತಾನೆ, ಹುಷಾರು ತಪ್ಪಿದಾಗ ಇದೆಲ್ಲ ಬೇಡ ಅಂತ ಹೇಳ್ತಿರ್ತಾನೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಂಗೇನೋ ತೊಗೊಂಡು ಬಂದಿದ್ದೀನಿ, ನೀನು ಇದೆಲ್ಲ ಕರೆಕ್ಟಾಗಿ ಮಾಡಿಸ್ಕೋಬೇಕು ಪುಟ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಚೂರು ಮುಂದೆ ಬಂದಿದ್ದಾನೆ. ಅದು ಏನಕ್ಕೆ, ಇದು ಏನಕ್ಕೆ ಅಂತೆಲ್ಲ ಕೇಳ್ತಾ ಇದ್ದ. ಅವ್ರಿಗೆ ಮೊದಲೇ ಕೋಪ, ಇದೆಲ್ಲ ಸರಿ ಬರ್ತಾ ಇಲ್ವಲ್ಲ ಅಂತ. ಆಮೇಲೆ ಏನೋ ರೆಡಿ ಮಾಡಿಕೊಂಡ್ರು ಒಟ್ಟಿನಲ್ಲಿ ಪಾಪ. ಅವರು ಹೆಂಗೋ ಅದು ಸರಿ ಬಂದಿಲ್ಲ ಅಂತ ಅದು ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದು ಭಾರಿ ಕೋಪ ಅವ್ರಿಗೆ. ಇದೆಲ್ಲ ಮಾಡ್ಬೇಕಾದ್ರೆ ಅದು ಕರೆಕ್ಟಾಗಿ ಮಾಡಿಕೊಡಿ, ನನಗೆ ಏನೇ ಇದ್ರೂ ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಅದು ಸರಿ ಬರಲ್ಲ ಅಂತ ಈ ಪ್ರತಿ ಸಲ ಹೇಳ್ತಾರೆ. ನಮ್ಮ ಮನೇಲಿ ಏನಾರ ಒಂದು ಎಡವಟ್ಟು ಮಾಡ್ತಾನೇ ಇರ್ತಾರೆ ನಮ್ಮ ಮನೇಲಿ. ನಾನು ಹೇಳ್ತೀನಿ, ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ರೈಸ್ ಮಾಡಿ ಇಟ್ಬಿಡಿ, ಅದರಲ್ಲೇ ಮಗುಗೆ ಅಂತಲೇ ಕೊಟ್ಬಿಡಿ, ಅದಷ್ಟು ಇಟ್ಕೋಬೇಡಿ, ಯೂಸ್ ಮಾಡಬೇಡಿ ಅಂತ. ನಮ್ಮ ತಾಯಿಯವರು ಸ್ವಲ್ಪ ಯಾವುದೂ ವೇಸ್ಟ್ ಆಗಬಾರ್ದು ಈ ಥರ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಅವರಿಗೆ ಮೈಂಡಲ್ಲಿ. ಅದೇ ಎಲ್ಲೋ ಮಾಡಿದ್ದಾರೆ, ಹಂಗಾಗಿದೆ. ಯಾಕೆಂದರೆ ಅವ್ರ ಮನೆಗೆ ಆಗಂಗೂ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಹಿಂಗಾಗಿದೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕೈ ತೊಳ್ಕೊಂಡ್ರು ಅಂದರೆ ಇನ್ನು ರೆಡಿ ಮಾಡ್ತಾಯಿದ್ದಾರೆ. ಇದೆಲ್ಲ ಎತ್ಕೊಂಡು ಹೋಗಿ ಅಂತ ಅಂದರು. ಎತ್ಕೊಂಡು ಹೋಗ್ತಿದ್ದಾರೆ ಅವರು. 3 ಬಗೆ
ಉಪ್ಪೇನೋ ತೊಗೊಳ್ತಿದ್ದಾರೆ ಅವರು. ಇಳಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನಾವು ತೋರಿಸ್ಬಾರ್ದು ಅಂತೇನೋ ಹೇಳ್ತಿದ್ರು, ಆದರೂ ನಾವು ಏನಾಗಲ್ಲ ಮಾಡಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಹೂಗಳೆಲ್ಲ ತಗೊಳ್ತಾ ಇದ್ದಾರೆ. ಅದು 3 ಸಲ ಇಳಿ ತೆಗಿತಾರೆ. 3 ಸಲ ಇಳಿ ತೆಗೆದು ತಟ್ಟೆ ಒಳಗೆ ಹಾಕ್ಕೊಂಡು ಮಡಿಕೊಳ್ತಾರೆ. ಒಣಮೆಣ್ಸಿನ್ಕಾಯಿ ಎಲ್ಲ 3 ಮಾಡ್ಕೊಳ್ತಾರೆ. 3 ಅಂದರೆ 3 ಮುಟ್ಟಾಳ್ತನ ಅಂತ ಅಂತಾರಲ್ಲ, ಹಂಗೆ ಏನೋ ಆಗಿನ ಕಾಲದಿಂದ ಹಂಗೆ ಬಂದಿರೋದ್ರಿಂದ ಅದೇ ಥರ ಮಾಡ್ತಾರೆ ಅವರು. ಇದರಲ್ಲೆಲ್ಲ ನಮ್ಮ ಅತ್ತೆಯವರು ಭಾರಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಳಿ ಎಲ್ಲ ತೆಗಿಯೋದೆಲ್ಲ. ಯಾರು ಕಣ್ಣು ಬಿದ್ದಿದೆಯೋ ಆ ಮಗು ಮೇಲೆ ಆ ಕಣ್ಣೆಲ್ಲ ಹಾಳಾಗೋಗಲಿ ಅಂತ ಹೇಳ್ಕೊಂಡು ದೃಷ್ಟಿ ತೆಗೆದುಕೊಂಡು ಹೋಗ್ತಾರೆ. ಈಗ ಅವರೇನೋ ಇದು ಕರ್ಪೂರ ಹಚ್ಕೊಂಡು ಆರತಿ ತೆಗಿತಾರೆ. ಅದು ತೆಗ್ದಾದ್ಮೇಲೆ ಮುಗೀತು ಫ್ರೆಂಡ್ಸ್. ಅಷ್ಟರಲ್ಲಿ ಮಗುಗೆ ನೀರು ಎರೆಸ್ತಾರೆ ಮುಖದ ಮೇಲೆ 3 ಸಲ. ಎರಚಾದ್ಮೇಲೆ ಮಗುಗೆ ಬಟ್ಟೆ ಬದಲಾಯಿಸಿ ಕೈ ಕಾಲೆಲ್ಲ ತೊಳಸ್ಬಿಟ್ಟು ಮಗುಗೆ ಈಚೆ ಕಳಿಸೋದಿಲ್ಲ. ಅವಾಗೆಲ್ಲ ಒಂದಿನ ಎಲ್ಲ ಈಚೆ ಇರುತ್ತೆ. ಅದು ಯಾಕೆ ಅಂದರೆ ಅದು ಬಾಗ್ಲ ಹತ್ರನೇ ಇಟ್ಟಿರ್ತಾರೆ. ಆ ಮಗು ಈಚೆ ಬಂದರೆ ಮತ್ತೆ ಅದೇ ಥರ ಆಗುತ್ತೆ ಅನ್ನೋದು ಒಂದು ಮೂಢನಂಬಿಕೆ. ಅವರು ನೋಡಿ ದೃಷ್ಟಿನೂ ತೆಗ್ದು ನಟಿಕೆ ತೆಗ್ದು ಸರ್ಗಿಳಿ ತೆಗ್ದು ಎಲ್ಲ ಮಾಡ್ತಾಯಿದ್ದಾರೆ. ಅವನಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಅತ್ತೆಯವರು. ಮಾತ್ರ ಅವನು ಅಷ್ಟೇ, ಅವ್ರು ಬಂದಾಗೆಲ್ಲ ತುಂಬ ಭಾವನಿಸ್ತಾನೆ. ಬನ್ನಿ ಅಜ್ಜಿ ಅಂತ ಕರೆದು ನೋಡ್ತಾನೆ. ಅದಕ್ಕೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಲಾಗ್ ಇಷ್ಟೇ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಗುಗೆ ಎಲ್ಲರೂ ಒಳ್ಳೆಯದಾಗಲಿ, ಹುಷಾರಾಗಲಿ ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.